ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಾಗಾಗಿ ಯುಗಾದಿ ಹಬ್ಬ ಮತ್ತು ಯುಗಾದಿ ಅಮಾವಾಸ್ಯೆ ಒಟ್ಟಿಗೆ ಇರೋದ್ರಿಂದ ನಾವು ದೇವರ ಮನೆಯನ್ನು ಎಂದು ಶುದ್ಧಿ ಮಾಡ್ಕೋಬೇಕು, ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು, ದೀಪವನ್ನು ಯಾವ ರೀತಿ ಶುದ್ಧಿ ಮಾಡಬೇಕು, ಹೀಗೇನೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ತುಂಬ ಉಪಯುಕ್ತವಾದ ಮಾಹಿತಿ ಇದಾಗಿರುತ್ತದೆ. ಈಗ ನೋಡಿ, ನಾವು ಯುಗಾದಿ ಹಬ್ಬನು ಯುಗಾದಿ ಅಮಾವಾಸ್ಯೆ ಮೊದಲು ನಾವು ತಿಳಿದುಕೊಳ್ಳೋಣಂತೆ. ಈಗ ನಮಗೆ ಯುಗಾದಿ ಅಮಾವಾಸ್ಯೆ ಪ್ರಾರಂಭವಾಗುವುದೇ ಬುಧವಾರ ಬೆಳಗ್ಗೆ 8:25 ಹಾಗೆಯೇ ಮುಕ್ತಾಯ ಆಗುವಂಥದ್ದು ಗುರುವಾರ ಬೆಳಗ್ಗೆ 6:42. ನಂತರದ ಸಮಯದಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯಮಿ ತಿಥಿಯು ಪ್ರಾರಂಭವಾಗುತ್ತದೆ. ಅಂದರೆ ನಮಗೆ ಹೊಸ ವರ್ಷವು ಪ್ರಾರಂಭವಾಗುವಂಥದ್ದು. ಹಾಗಾಗಿ ನಾವು ದೇವರ ಮನೆಯನ್ನು ಎಂದು ಶುದ್ಧಿ ಮಾಡಬೇಕು ಅಂತಂದರೆ ನಾಳೆ ಭಾನುವಾರ ಮತ್ತು ಸೋಮವಾರ ನೀವು ದೇವರ ಮನೆ ಸಂಪೂರ್ಣವಾಗಿ ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಅಂದರೆ ಯಾವ ರೀತಿ ಅಂತಂದರೆ ಅಷ್ಟೂ ಫೋಟೋಯಿಂದ ಹಿಡಿದು ವಿಗ್ರಹವನ್ನು ತೆಗೆದು ಎಲ್ಲವನ್ನು ತೆಗೆದು ದೇವರ ಮನೆಯಲ್ಲಿ ಆದಷ್ಟು ಈಗ ಕೆಲವೊಂದು ಮನೆ ಏನಾಗುತ್ತೆ ಅಂದರೆ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಗಡಿಬಿಡಿಯಾಗಿ ಕುಂಕುಮ ಚೆಲ್ಲಿರ್ತೇವೆ, ಎಣ್ಣೆ ಚೆಲ್ಲಿರ್ತೇವೆ, ದೀಪದಿಂದ ಎಣ್ಣೆ ಸೋರಿರುತ್ತೆ, ಮತ್ತೊಂದು ಏನಾದರೂ ಒಂದು ಹಾಗೆ ಆಗಿರುತ್ತೆ ದೇವರ ಮನೆಯಲ್ಲಿ. ಹಾಗಾಗಿ ಎಲ್ಲವನ್ನು ತೆಗೆದು ಒಮ್ಮೆ ಒಂದು ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲ ಮತ್ತು ಗಂಗಾಜಲವನ್ನು ನೀರಿಗೆ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಒರೆಸಿ ಅದನ್ನು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನಿಮ್ಮ ದೇವರ ಮನೆಯ ಫೋಟೋದಲ್ಲೂ ಕೂಡ ಸಪ್ರೇಟಾಗಿ ಒಂದು ಸ್ವಲ್ಪ ನೀರಿಗೆ ಗಂಗಾಜಲ ಮತ್ತು ಹಸುವಿನ ಗಂಜಲ ಹಾಕಿ ಫೋಟೋವನ್ನು ಶುದ್ಧಿ ಮಾಡಿಕೊಂಡು ವಿಗ್ರಹವನ್ನು ಅದೇ ಥರನೇ ವಿಗ್ರಹಕ್ಕೆ ಈಗ ಪೀತಾಂಬರಿ ಪೌಡರು, ಹುಣಸೆ ಹಣ್ಣು ಎಲ್ಲವನ್ನು ಹಾಕಿ ನೀವು ವಿಗ್ರಹವನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ನೀವೇನೆಲ್ಲ ವಸ್ತುಗಳು ಇಟ್ಟಿದ್ರೋ ಅಷ್ಟು ಸಂಪೂರ್ಣವಾಗಿ ಶುದ್ಧಿ ಮಾಡಿಕೊಂಡು ಈಗ ಯುಗಾದಿ ಹಬ್ಬ ಅಂತಂದರೆ ಹೊಸದಾಗಿ ಅರಿಶಿಣ ಕುಂಕುಮ ತೆಗೆದುಕೊಂಡು ಬಂದಿರ್ತೀರಿ, ಎಲ್ಲವನ್ನು ಹಾಕಿ ಸಿದ್ಧತೆ ಮಾಡಿಟ್ಕೊಳ್ಳಿ. ಈಗ ಭಾನುವಾರ ಸೋಮವಾರ ಆಗದೆ ಹೋದಾಗ ನೀವು ಎಂದು ಶುದ್ಧಿ ಮಾಡ್ಬೋದು ಅಂದರೆ ಮಂಗಳವಾರ ಬರೋದಿಲ್ಲ, ಯಾಕಂದರೆ ಅದು ಅಮ್ಮನವರ ವಾರ ಆಗಿರುತ್ತೆ. ಮಂಗಳವಾರ ನಾವು ಯಾವತ್ತಿಗೂ ಶುದ್ಧಿ ಮಾಡಬಾರ್ದು. ಹಾಗಾಗಿ ಬುಧವಾರ ಬೆಳಿಗ್ಗೆ 8 ಗಂಟೆ ಒಳಗೇನೆ ನೀವು ಅಷ್ಟನ್ನು ತೆಗೆದು ಶುದ್ಧಿ ಮಾಡ್ಕೋಬೋದು. ಯಾಕಂತಂದರೆ 8:25 ನಂತರ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗ್ಬಿಡುತ್ತೆ. ಅಮಾವಾಸ್ಯೆಯಲ್ಲಿ ನಾವು ಯಾವತ್ತಿಗೂ ಕೂಡ ದೇವರ ಮನೆ ವಸ್ತುಗಳನ್ನು ನಾವು ಕ್ಲೀನ್ ಮಾಡೋದಕ್ಕೆ ಹೋಗಬಾರ್ದು. ಹಾಗಾಗಿ 8 ಗಂಟೆ ಒಳಗೇನೆ ನೀವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಭಾನುವಾರ ಸಿಕ್ತು, ಸೋಮವಾರ ಸಿಕ್ತು, ಬುಧವಾರ ಬೆಳಿಗ್ಗೆ 8 ಗಂಟೆ ಒಳಗೆ ನಿಮಗೆ ಸಮಯ ಸಿಕ್ತು. ಒಂದು ಪಕ್ಷದಲ್ಲಿ ನಿಮಗೆ ಅಮಾವಾಸ್ಯೆ ದಿವಸನೂ ಕೂಡ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಆಗದೆ ಹೋದರೆ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. 19ನೇ ತಾರೀಕು ಗುರುವಾರ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತಂದರೆ ಒಂದು 7 ಗಂಟೆ ನಂತರದಲ್ಲಿ, ಯಾಕಂದರೆ 6:42 ನಮಗೆ ಅಮಾವಾಸ್ಯೆಯೇ ಇರ್ತದೆ. ಹಾಗಾಗಿ ಗುರುವಾರ ಬೆಳಗ್ಗೆ 7 ಗಂಟೆ ನಂತರದಲ್ಲಿ ನೀವು ದೇವರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಹೊಸದಾಗಿ ನೀವು ಹಬ್ಬವನ್ನು ಆಚರಣೆ ಮಾಡ್ಕೋಬೋದು. ಅಂದರೆ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನೆಲ ಒರೆಸ್ಕೊಂಡು ನಂತರ ದೇವರ ಮನೆಯನ್ನು ಕೂಡ ಶುದ್ಧಿ ಮಾಡಿಕೊಂಡು ಹೊಸದಾಗಿ ಪೂಜೆ ಮಾಡಿಕೊಂಡು ನೀವು ಪ್ರಾರಂಭ ಮಾಡಬಹುದು. ಹಾಗೆಯೇ ಅಮಾವಾಸ್ಯೆ ದಿವಸನೂ ಅಷ್ಟೇ, ಅಮಾವಾಸ್ಯೆ ಅಂದರೆ ಬುಧವಾರ ದಿವಸನೂ ಅಷ್ಟೇ, ಗುರುವಾರನೂ ಅಷ್ಟೇ ನೀವು ಆದಷ್ಟು ನೀರಿಗೆ ಹಸುವಿನ ಗಂಜಲ ಮತ್ತು ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಹಾಕಿ ನೆಲ ಒರೆಸಿಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂದರೆ ಮನೇಲಿ ಯಾವುದೇ ರೀತಿ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಎಲ್ಲವನ್ನು ಕೂಡ ಕಡಿಮೆ ಮಾಡಿ ನಮ್ಮ ಮನೆಗೆ ತುಂಬಾ ಒಂದು ಒಳ್ಳೆಯದಾಗ್ತಾ ಬರ್ತದೆ. ಹಾಗಾಗಿ 2 ದಿವಸನೂ ಕೂಡ ನೆಲ ಒರೆಸ್ಕೊಳ್ಳೇಬೇಕಾಗುತ್ತದೆ ನೀವು. ಹಾಗೆಯೇ ಈಗ ಕಳಸದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಈಗ ಬುಧವಾರ ಬೆಳಗ್ಗೆ ದೇವರ ಮನೆ ಶುದ್ಧಿ ಮಾಡಿಕೊಂಡು ಈಗ ಅಮಾವಾಸ್ಯೆ ಕಾಯಿ ಅಂತ ನೀವು ಬದಲಾವಣೆ ಮಾಡಿ ಅಮಾವಾಸ್ಯೆ ಪೂಜೆ ಮಾಡ್ಕೊಂಡಿರ್ತೀರಿ, ದೀಪವನ್ನು ಸಹ ಹಚ್ಚಿಟ್ಟಿರ್ತೀರಿ. ಹಾಗೆ ಯುಗಾದಿ ಹಬ್ಬಕ್ಕೆ ನೀವು ಅದನ್ನೇ ಮುಂದುವರ್ಸೋದಕ್ಕೆ ಬರೋದಿಲ್ಲ, ಯಾಕಂದರೆ ಇದು ನಮಗೆ ಹೊಸ ವರ್ಷ ಆಗಿರುತ್ತದೆ. ಹಾಗಾಗಿ ಇದು ನಮಗೆ ಚೈತ್ರ ಮಾಸ ಹೊಸ ವರ್ಷ ಆಗಿರೋದ್ರಿಂದ ಪಾಡ್ಯ ತಿಥಿಯಲ್ಲಿ ನಾವು ಯುಗಾದಿ ಹಬ್ಬದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೇಬೇಕಾಗುತ್ತದೆ. ಅಮಾವಾಸ್ಯೆಯಲ್ಲಿ ನೀವು ಮಾಡದೆ ಹೋದ್ರೂ ಯುಗಾದಿ ಹಬ್ಬದಲ್ಲಿ ಮಾಡಲೇಬೇಕಾಗುತ್ತದೆ. ಇದು ವರ್ಷಕ್ಕೊಮ್ಮೆ ಬರುವಂಥ ಹಬ್ಬವಾಗಿರುತ್ತದೆ. ಹಾಗಾಗಿ ಆದಷ್ಟು ಹಬ್ಬದಲ್ಲಿ ಮತ್ತೊಮ್ಮೆ ನೀವು ಈಗ ನಾವು ಹೆಂಗಿದ್ರೂ ಮೊದಲೇ ನಾವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡ್ಕೊಂಡಿರ್ತೀವಿ. ಅದು ಸ್ವಲ್ಪ ಸಿಂಪಲ್ಲಾಗಿ ನೀವು ಒಂದು ಸ್ವಲ್ಪ ಹಸುವಿನ ಗಂಜಲ ನೀರಿಗೆ ಹಾಕಿಬಿಟ್ಟು ಅದು ನನಗೆ ಸ್ವಲ್ಪ ಶುದ್ಧಿ ಮಾಡಿಕೊಂಡು ಒರೆಸಿ ನೀವು ಮತ್ತೆ ಯಥಾ ಪ್ರಕಾರ ಪೂಜೆನೂ ಮಾಡ್ಕೋಬೋದು. ಕಳಸಕ್ಕೆ ಹೊಸ ಕಾಯಿಯನ್ನೇ ಇಡಬೇಕು. ಈಗ ಅಮಾವಾಸ್ಯೆಗೆ ಇಟ್ಟರೂ ಕೂಡ ನೀವು ಕಳಸಕ್ಕೆ ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡಬೇಕು. ಇದು ನಮ್ಮ ಮನೆ ದೇವರ ಪೂಜೆ ಆಗಿರುತ್ತೆ, ಹೊಸ ವರ್ಷ ಆಗಿರುತ್ತದೆ. ಹಾಗಾಗಿ ಹೊಸದಾಗಿ ಕಾಯಿಯನ್ನಿಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಮಾವಿನ ಸೊಪ್ಪು ಎಲ್ಲವನ್ನು ಇಟ್ಟು, ಮಾವಿನ ಸೊಪ್ಪು ಸ್ವಲ್ಪ ಮಟ್ಟಿಗೆ ಬೇವಿನ ಸೊಪ್ಪು ಎಲ್ಲವನ್ನು ಕಳಸದೊಳಗೆ ಇಟ್ಟು ನೀವು ಹೊಸ ಒಂದು ಕಾಯಿಯನ್ನಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈಗ ಒಂದು ಪಕ್ಷದಲ್ಲಿ ನಿಮಗೆ ದೀಪ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಆಗದೆ ಹೋದಾಗ ನೀವು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಅಥವಾ ಒಂದು ಬಟ್ಟೆಯನ್ನು ತೆಗೆದುಕೊಂಡು ನೀಟಾಗಿ ಶುದ್ಧಿ ಮಾಡಿ ಅದನ್ನು ಹಚ್ಚಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹಬ್ಬದ ಸಮಯದಲ್ಲಾಗಿರ್ಬೋದು, ಈ ಅಮಾವಾಸ್ಯೆ ಸಮಯದಲ್ಲಾಗಿರ್ಬೋದು ನಾವು ಅದನ್ನು ನೀರಿನಿಂದ ತೊಳೆಯಬಾರ್ದು. ಅದರಲ್ಲೂ ಕಾಮಾಕ್ಷಿ ದೀಪ ಅಂತೂ ತೊಳೆಯಲೇಬಾರದು. ಹಾಗಾಗಿ ಮುಂಚೆನೇ ನೀವು ತೊಳೆದಿಟ್ಕೊಳ್ಳಿ. ಒಂದು ಪಕ್ಷ ನಿಮಗೆ ತೊಳೆದು ಮರ್ತೋಯ್ತು ಅಥವಾ ಆಗದೆ ಹೋಯಿತು ಅಂತ ಅಂದಾಗ ನಾನು ಹೇಳಿರೋ ರೀತಿಯಲ್ಲಿ ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆಯನ್ನು ನೀಟಾಗಿ ಶುದ್ಧಿ ಮಾಡಿಕೊಂಡು ಒರೆಸ್ಬಿಟ್ಟು ಹೊಸದಾಗಿ ಬತ್ತಿಯನ್ನು ಹಾಕಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಬೋದು.
ಇನ್ನು ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಅಮಾವಾಸ್ಯೆಯಲ್ಲಿ ಈಗ ನಾವು ಈಗ ಹಿಂದಿನ ದಿವಸ ನಾವು ದೇವರ ವಸ್ತುಗಳು ತೆಗಿತೀವಲ್ವ. ಈಗ ಭಾನುವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು, ನಾವು ದೇವರ ವಸ್ತು ಅಷ್ಟು ನಾವು ತೆಗಿಲೇಬೇಕಾಗುತ್ತದೆ. ಕಳಸವನ್ನು ಸಹ ತೆಗಿಲೇಬೇಕಾಗುತ್ತದೆ. ಆದರೆ ಕಳಸ ಇಟ್ಟಿರುವಂಥ ಜಾಗದಲ್ಲಿ ಒಂದು ಸಪ್ರೇಟಾಗಿ ಒಂದು ಕಳಸದಲ್ಲಿ, ಈಗ ನೀವು ಸ್ಟೀಲ್ ಚಂಬ ಉಪಯೋಗಿಸ್ಕೊಳ್ಳಿ, ಯಾಕಂತಂದರೆ ಆ ಜಾಗ ಖಾಲಿ ಬಿಡಬಾರ್ದು ಅಂತ ಅಷ್ಟೇ. ಇದು ನಮ್ಮ ಮನೆ ಪ್ರತಿಯೊಬ್ಬರು ಮನೆ ದೇವರ ಕಳಸವೂ ಆಗಿರುತ್ತದೆ. ಹಾಗಾಗಿ ಆ ಜಾಗ ಖಾಲಿ ಬಿಡಬಾರ್ದು. ಹಾಗಾಗಿ ಒಂದು ಚಂಬಿನಲ್ಲಿ ನೀವು ನೀರನ್ನು ತುಂಬಿಸಿ ಇಟ್ಬಿಟ್ಟು ನಂತರದಲ್ಲಿ ನೀವು ಕ್ಲೀನ್ ಶುದ್ಧಿ ಎಲ್ಲ ಮಾಡಿಕೊಂಡು ಆ ಚೆಂಬನ್ನು ತೆಗೆದು ನೀವು ಹೊಸದಾಗಿ ಈಗೇನೋ ತಾಮ್ರದ ಚೆಂಬಿನಲ್ಲಿ ಕಳಸ ಇಡ್ತಾ ಇರ್ತೀರೋ ಅದೇ ರೀತಿಯೇ ನೀವು ಕಳಸವನ್ನಿಟ್ಟು ಪೂಜೆ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆ ಮತ್ತೊಂದು ವಿನಂತಿ ಏನಪ್ಪ ಅಂತಂದರೆ, ಈಗ ನೀವು ಭಾನುವಾರ ಸೋಮವಾರ ದೇವರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಸಂಜೆ ಸೂರ್ಯಾಸ್ತ ನಂತರದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಏನು ಸಮಯವಿರುತ್ತೋ ಆ ಒಂದು ಸಮಯದಲ್ಲಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ದೇವರ ಮನೆಗೆ ಹೋಗಿ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಆಮೇಲೆ ನೀವು ಹಬ್ಬವನ್ನು ಆಚರಿಸಿ. ಇದು ನೋಡಿ, ನಮಗೆ ಚೈತ್ರ ಮಾಸ ಅಂದರೆ ಹೊಸ ಸಂವತ್ಸರವಾಗಿರುತ್ತದೆ. ಎಲ್ಲರೂ ಕೂಡ ಆಚರಣೆ ಮಾಡಲೇಬೇಕಾಗಿರುವಂಥದ್ದು. ಮತ್ತೊಂದೇನು ಹೇಳ್ತಾ ಇದ್ದೀನಿ ಅಂತಂದರೆ, ಆದಷ್ಟು ನೀವು ಅಮಾವಾಸ್ಯೆ ದಿವಸ ಎಲ್ಲ ಶುದ್ಧಿ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಧಾನ್ಯಲಕ್ಷ್ಮಿ ಪೂಜೆನೂ ಮಾಡಿಕೊಳ್ಳಲೇಬೇಕಾಗುತ್ತದೆ. ಯಾಕಂದರೆ ನಮಗಿದು ವರ್ಷ ಪೂರ್ತಿಯಾಗಿ ನಮ್ಮ ಮನೆಗೆ ಯಾವುದೇ ರೀತಿಯ ದವಸ ಧಾನ್ಯಗಳು ಕೊರತೆ ಆಗಬಾರ್ದು. ಹಣದ ಹರಿವು ಹೆಚ್ಚಾಗಬೇಕು ಅಂತಂದರೆ ನೀವು ಬುಧವಾರ ರಾತ್ರಿ ಅಂದರೆ 18ನೇ ತಾರೀಕು ರಾತ್ರಿ ನೀವು ಈ ಧಾನ್ಯಲಕ್ಷ್ಮಿ ಪೂಜೆ ಮಾಡಿಕೊಂಡು ನಂತರದ ದಿವಸದಲ್ಲಿ ಯುಗಾದಿ ಹಬ್ಬದಲ್ಲಿ ನೀವು ಹಬ್ಬವನ್ನು ಆಚರಿಸಿದರೆ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗಾಗಿ ನಾನು ಹೇಳಿರುವಂಥ ವಿಚಾರಗಳನ್ನು ನೀವು ಆದಷ್ಟು ಗಣನೆಗೆ ತೆಗೆದುಕೊಂಡ್ರೆ ಒಳ್ಳೆಯದು. ಒಂದು ಪಕ್ಷ ನಿಮಗೆ ಮಾಡೋದಕ್ಕಾಗದೆ ಹೋಯಿತು ಅಥವಾ ಊರಿಗೆ ಹೋಗಿದ್ರಿ ಅಂದ ಒಂದು ಪಕ್ಷದಲ್ಲಿ ಮಾತ್ರ ನೀವು ಯುಗಾದಿ ಹಬ್ಬದ ದಿವಸವೇ ನೀವು ಮಾಡಿಕೊಳ್ಳಬಹುದು. ನೋಡೋಲ್ಲ ಫ್ರೆಂಡ್ಸ್, ಇವತ್ತು ನಿಮಗೆ ದೇವರ ಮನೆಯ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಆದಷ್ಟು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ. ಯಾವುದೇ ರೀತಿ ತೊಂದರೆ ಆಗೋದು ಬೇಡ. ಎಲ್ಲರಿಗೂ ಕೂಡ ಅಮ್ಮನವರ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.